ಬಿಜೆಪಿ ಅವ್ರಿಗೊಂಥರ ಹಾಲು ಕುಡ್ದಷ್ಟು ಸಂತೋಷ. ಇಂಡೈರೆಕ್ಟ್ ಆಗಿ ಯೋಗಿ ಮಾಡೆಲ್ನ ಒಪ್ಕೊಬಿಡ್ತು ಕಾಂಗ್ರೆಸ್ ಅಂತ. ಇಲ್ಲ ನೋಡಿ, ಒಂದು ಯೋಗಿ ಮಾಡೆಲನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಂದರೆ ಭಾಳಷ್ಟು ಪೊಲಿಟಿಕಲ್ ಕರೇಜ್ ಮತ್ತು ಡೈನಮಿಸಮ್ ಬೇಕು. ಅದೇನು ಇವತ್ತಿನ ಕಾಂಗ್ರೆಸ್ ಅವ್ರಿಗೆ ಇಲ್ಲ. ಅದು ಬರೀ ಸ್ಟೇಟ್ಮೆಂಟ್ ಕೊಡ್ತಾರೆ, ಅವ್ರಂತರ ಮೀಡಿಯಾ ಟೈಗರ್ಗಳಷ್ಟೇ. ಮೀಡಿಯಾ ಮುಂದೆ ಗುಂಡು ಹೊಡಿಬೇಕು, ಅದು ಮಾಡಬೇಕು ಅಂತಾರೆ. ಬಟ್ ಅದನ್ನು ಎಕ್ಸಿಸ್ಟೆನ್ಸಿಗೆ ತರಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಾಗ್ತಿದೆ ಮೇಡಮ್? ಕಳೆದ 3 ವರ್ಷದಿಂದ ನಾವೇ ನೋಡ್ತಾ ಇದೀವಿ ರಾಜ್ಯದಲ್ಲಿ ಯಾವ ರೀತಿ ಅತ್ಯಾಚಾರ ಇರ್ಬೋದು, ಯಾವ ರೀತಿ ಅಪಹರಣ ಕೇಸ್ಗಳಿರ್ಬೋದು, ಕೊಲೆ ಸುಲಿಗೆಗಳು. ಈಗ ಬಸವರಾಜ್ ಸರ ಹೇಳಿದ್ರು ಎಷ್ಟೆಲ್ಲ ನಡೀತಾ ಇದೆ ರಾಜ್ಯದಲ್ಲಿ ಅಂತ. ಸೊ ಹಾಗಾಗಿ ಇದನ್ನು ಯಾವತ್ತೋ ತರಬೇಕಾಗಿತ್ತು ನೀವು ರಾಜ್ಯದಲ್ಲಿ ಅಸ್ತಿತ್ವಕ್ಕೆ. ಗುಂಡು ಹೊಡೆಯುವಂಥದ್ದು, ಯಾರು ಕ್ರಿಮಿನಲ್ಸ್ಗಳು ಆ ಕೆಲಸ ಮಾಡ್ತಾರೆ ನೇರವಾಗಿ ನೋಡಿ. ಇವತ್ತು ಯೋಗಿ ಆದಿತ್ಯನಾಥ್ ಅವರು ಉತ್ತರ ಪ್ರದೇಶದಲ್ಲಿ ಒಂದು ಕಾಲದಲ್ಲಿ ಉತ್ತರ ಪ್ರದೇಶ ಬಿಹಾರವನ್ನ ಗೂಂಡಾಗಳ ರಾಜ್ಯ ಅಂತ ಕರೀತಾ ಇದ್ರು. ಅಂತ ಗೂಂಡಾಗಳನ್ನ ಒದ್ದು ಸದೆ ಬಡಿಯುವಂತ ಕೆಲಸವನ್ನ ಯೋಗಿ ಆದಿತ್ಯನಾಥ್ ಮಾಡಿದ್ರು. ಈ ಹ್ಯಾಡ್ ದಟ್ ಕರೇಜ್, ಈ ಹ್ಯಾಡ್ ದಟ್ ವಿಲ್. ಅವ್ರು ಯಾವುದಕ್ಕೂ ಹೆದರ್ತಾ ಇರಲಿಲ್ಲ. ಅಲ್ಲಿ ಯಾವ ಧರ್ಮ ಜಾತಿ ಮತ್ತೊಂದು ನೋಡ್ಲಿಲ್ಲ. ಸೊ ಅದನ್ನ ಎಕ್ಸಿಸ್ಟೆನ್ಸ್ಗೆ ತರುವಂಥ ಪೊಲಿಟಿಕಲ್ ಕ್ರೆಡಿಬಿಲಿಟಿ ಇವತ್ತು ಕಾಂಗ್ರೆಸ್ಗಿದೆಯಾ? ಯಾವ್ದನ್ನ ತಾರ್ಕಿಕ ಹಂತಕ್ಕೆ ತಗೊಂಡೋಗಿದ್ದಾರೆ? ಯಾವ್ದನ್ನ ಮಾಡೋಕ್ಕಾಗಿದೆ? ಪಾಪ DK ಶಿವಕುಮಾರ್ ಅವರು ಮೊನ್ನೆ ಹೇಳಿಕೆ ಕೊಟ್ಟರು. CM ಆಗಿದ್ದು ಹೊಸದಾಗಿ ಜೋಶಲ್ಲಿ ಎಲ್ಲಾ ಸರ್ಕಾರಿ ಇಲಾಖೆಗಳ ಮುಂದೆ ಒಂದು ಬೋರ್ಡ್ ಹಾಕಿರ್ತೀವಿ, ನಂಬರ್ ಹಾಕ್ತೀವಿ, ಏನಾದ್ರೂ ಯಾರಾದ್ರೂ ಲಂಚ ಕೇಳಿದ್ರೆ ನಂಬರ್ಗೆ ಫೋನ್ ಮಾಡಿ ಅಂತ. ನಾವು ಸುಮಾರು ತಹಸೀಲ್ದಾರ್ ಕಚೇರಿಗಳಿಗೆ ಹೋದ್ವಿ, ಪೊಲೀಸ್ ಅಧಿಕಾರಿಗಳ ಕಚೇರಿಗಳಿಗೆ ಹೋದ್ವಿ, ಎಲ್ಲೂ ಕೂಡ ನಮ್ಗೆ ಆ ನಂಬರ್ ಏನು ಕಾಣಿಸ್ಲಿಲ್ಲಪ್ಪ. ನಾವು ಕಾಯ್ತಾ ಇದ್ದೀವಿ. ಮೊನ್ನೆಯಿಂದ ಏನೋ ಹಾಕ್ತಾ ಇದಾರಲ್ರಿ? ಯಾವ್ದು ಬಂದಿಲ್ಲ ನಮ್ಗಂತೂ, ಯಾವ್ದು ಕಾಣಿಲ್ಲ. ಹಾಗಾಗಿ ಈ ರೀತಿ ಈಗ ಈ ಸ್ಟೇಟ್ಮೆಂಟ್ ನೀವು ಒಪ್ಕೋತೀರಿ? ಖಂಡಿತವಾಗ್ಲೂ ಒಪ್ತೀವಿ. ಯಾರು ರೌಡಿಗಳಿದ್ದಾರೆ, ಯಾರು ಗೂಂಡಾಗಳಿದ್ದಾರೆ, ಮೊದಲು ನೀವು ಯೋಗಿ ಆದಿತ್ಯನಾಥ್ ಮಾಡೆಲ್ ಅನ್ನ ರಾಜ್ಯದಲ್ಲಿ ತಗೊಬನ್ನಿ, ತಪ್ಪೇನಿಲ್ಲ. ಯಾರು ಧರ್ಮಗಳು ಕಿಚ್ಚನ್ ಹಬ್ಬಿಸ್ತಾರೆ, ಯಾರು ಕಲ್ಲನ್ನು ಹೊಡಿತಾರೆ, ಯಾರು ಚಪ್ಲಿ ತೂರ್ತಾರೆ, ಅಂತವ್ರ ಮನೆಗಳಿಗೆ JCB ನುಗ್ಸುವಂತ ಕೆಲಸ ಮಾಡ್ಲಿ UT ಖಾದರ್ ಅವರು. ಐ ಹ್ಯಾವ್ ಗುಡ್, ಅವ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಇದೆ UT ಖಾದರ್ ಸಾಹೇಬ್ರ ಬಗ್ಗೆ. ಅವ್ರು ಮಾಡ್ತಾರೆ ಅನ್ನೋಂಥ ಒಂದು ಅಭಿಲಾಷೆ ನಮಗಿದೆ. ಅವ್ರಿಗೆ ಎಷ್ಟು ಫ್ರೀಡಮ್ ಸಿಗುತ್ತೆ ಅನ್ನುವಂಥದ್ದು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು.